ಸುರೇಶ್ವರ ಹಾಗೂ ಕೈಲಾಸಪತಿ ದೇವರ ಕಾರ್ತಿಕೋತ್ಸವ ಜಮಖಂಡಿ ತಾಲೂಕಿನ ಕಡಪಟ್ಟಿ ಹಂಚಿನಾಳ ಗ್ರಾಮದಲ್ಲಿ ಜಗದೀಶ್ವರ ಹಾಗೂ ಕೈಲಾಸಪತಿ ದೇವರ ಕಾರ್ತಿಕೋತ್ಸವ ಹಮ್ಮಿಕೊಳ್ಳಲಾಯಿತು. ಕಾರ್ತಿಕೋತ್ಸವದ ಬಗ್ಗೆ ರಾಚೋಟೇಶ್ವರ ದೇವರು ಜಗದೀಶ್ವರ್ ವಿರಕ್ತ ಮಠ ಕಡಪಟ್ಟಿ ಹಂಚಿನಾಳ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಉಮೇಶ್ ಕುಲಹಳ್ಳಿ, ಉಮೇಶ್ ಜಾಲಿಕಟ್ಟಿ, ಶ್ರೀಕಾಂತ್ ರಾಮದುರ್ಗ, ಬಸಯ್ಯ ಕಡಕೋಳ, ಶ್ರೀಕಾಂತ್ ನ್ಯಾಮಗೌಡ, ಗುರು ಇಟ್ಟಿ, ಸುರೇಶ ನಡಗೇರಿ ಉಪಸ್ಥಿತರಿದ್ದರು. ಓಂ ಶ್ರೀ ಗುರು ಬಸವಲಿಂಗ ನಮಃ, ಓಂ ಶ್ರೀ ಗುರು ಕುಮಾರೇಶ್ವರ ನಮಃ. ಇವತ್ತಿನ ದಿನ ಶ್ರೀ ಜಗದೀಶ್ವರ ಹಾಗೂ ಕೈಲಾಸಪತಿ ದೇವರ ಕಾರ್ತಿಕೋತ್ಸವ. ಈ ಕಾರ್ತಿಕೋತ್ಸವದಲ್ಲಿ ಈ ಕಡಪಟ್ಟಿ ಹಂಚಿನಾಳ ಗ್ರಾಮದ ಹಾಗೂ ಜಮಖಂಡಿಯ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಸಕಲ ಸದ್ಭಕ್ತರು ಸೇರಿ ಇವತ್ತಿನ ದಿನ ಈ ಕಾರ್ತಿಕೋತ್ಸವ ಕಾರ್ಯಕ್ರಮವನ್ನ ಬಹಳಷ್ಟು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮುಂಜಾನೆ ಜಾವ 2 ದೇವಸ್ಥಾನಗಳಲ್ಲಿ ರುದ್ರಾಭಿಷೇಕ ಹಾಗೂ ಅಷ್ಟೋತ್ತರ ಶತನಾಮಾವಳಿ ಪೂಜೆ, ಹೂವಿನ ಅಲಂಕಾರ, ಇನ್ನು ಮುಂದೆವರೆಗೂ ಸಾಯಂಕಾಲ ಪಾಲಕಿ ಉತ್ಸವ ಹಾಗೂ ಈ ಕಾರ್ತಿಕ ಏಸುವುದರ ಮುಖಾಂತರ ಈ ಕಾರ್ತಿಕೋತ್ಸವವನ್ನು ಆಚರಿಸುತ್ತಾರೆ. ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಸದ್ಭಕ್ತಾದಿಗಳು ಆಗಮಿಸಿ ಆ ಜಗದೀಶ್ವರನ ಹಾಗೂ ಕೈಲಾಸಪತಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಅದೇ ರೀತಿ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಎಲ್ಲ ಸೇವಾ ಬಳಗದವರು ಮಾಡಿರುತ್ತಾರೆ. ಆದ ಕಾರಣ ತಾವೆಲ್ಲ ಬಂದು ಆ ಗುರುವಿನ ಆಶೀರ್ವಾದದ ಜೊತೆಗೆ ಪ್ರಸಾದವನ್ನು ಕೂಡ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ನನ್ನ ಹೆಸರು ಬಸವರಾಜ್ ಕೋಗಿಲ್ ಅಂತೇಳಿ, ಸಾಕಿನ ಕಡಪಟ್ಟಿ ಮತ್ತು ಹಂಚಿನಾಳ ಗ್ರಾಮ ಕೂಡ ಈ ಕಾರ್ತಿಕ ಮಹೋತ್ಸವನ ನಾವು ಪ್ರತಿ ವರ್ಷ ಆಚರಿಸ್ತಾ ಬಂದ ಇದ್ವಿ. ಸುಮಾರು ನಮ್ಮ ಜಮಖಂಡಿ ಮಹಾರಾಜರ ಕಾಲದಿಂದ ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಾ ಬಂದಿದೆ. ಇದಕ್ಕೆ ನಮ್ಮ ಪೂರ್ವಿಕರು ಪರ್ವರ್ಧನ ಮಹಾರಾಜರು ಇದಕ್ಕೆ ಈ ನಮ್ಮ ಕೈಲಾಸಪತಿ ಹಾಗೂ ಜಗದೀಶ್ವರ ದೇವಸ್ಥಾನಕ್ಕೆ ಸ್ವತಃ ಮಹಾರಾಜರೇ ಒಂದು ಸ್ವಾಗತ ಒಂದು ತೇರು ಮಾಡಿಕೊಟ್ಟಿದ್ರು. ಆಮೇಲೆ ನಮ್ಮ ರಾಚೋಟೇಶ್ವರ ಅಜ್ಜಾರಿಗೆ ಅವ್ರಿಗೆ ಗಾಳಿಯ ಗಂಡ ಅಂತೇಳಿ ಬಿರುದು ಕೊಟ್ಟಿದ್ರು ಅವ್ರು. ಹಿಂಗಾಗಿ ಅವರು ಸಾಕಷ್ಟು ತಪಶ್ಚರ್ಯಗಳು, ಆ ತಪಶ್ಚರ್ಯಗಳಿಂದ ಈ ಜಗದೀಶ್ವರ ಕ್ಷೇತ್ರ ಆಮೇಲೆ ಕೈಲಾಸಪತಿ ಕ್ಷೇತ್ರ ಅತ್ಯಂತ ಪ್ರಸಿದ್ಧ ಕ್ಷೇತ್ರವಾಗೈತಿ. ಪ್ರತಿ ವರ್ಷ ನಾವು ಸುಮಾರು 5,000 to 6,000 ಜನ ನಾವಿಲ್ಲಿ ಪ್ರತಿ ವರ್ಷ ಅನ್ನ ಪ್ರಸಾದ ಮಾಡ್ತೀವಿ. ಎಲ್ಲ ನಮ್ಮ ಭಕ್ತಾದಿಗಳಿಂದ ದೇಣಿಗೆ ಸಂಗ್ರಹ ಮಾಡಿ ಆಮೇಲೆ ನಮ್ಮ ಮಠದ ವತಿಯಿಂದ ಎಲ್ಲ ಸಹಕಾರದಿಂದ ಪ್ರತಿ ವರ್ಷ ಅನ್ನ ಪ್ರಸಾದ ವ್ಯವಸ್ಥೆ ಮಾಡ್ತೀವಿ. ಬಹಳ ಇದ್ರದ್ದು ವಿಶೇಷತೆ ಏನಂದ್ರೆ ಕೈಲಾಸಪತಿ ಯಾರ ಒಬ್ರು ನಮ್ದು ಒಂದು ವಾಹನ ಕಳುವಾಗಿತ್ತ ಅಲ್ಲಿ ಅಥವಾ ಏನಾದ್ರು ಕಳುವಾದ್ರೆ ಕೈಲಾಸಪತಿ ದೇವಸ್ಥಾನ ಬಂದ ನಾವಿಲ್ರಿ ಅದೇನಾದ್ರು ಸಿಕ್ಕರೆ ಅಥವಾ ಇದು ವಿಶೇಷ ಅಂದ್ರೆ ಪೇಡೆ ಹಂಚುವ ಕಾರ್ಯಕ್ರಮ. ಯಾರ ಏನೇ ಬಿರ್ಕೊಳ್ಳಿ ಪೇಡೆ ಹಂಚ್ತಾರೆ. ನಮ್ಮ ಮನೆಯೊಳಗ ನಮಗೆ ಸುತ್ತವಾಗಿ ಗನ್ಮವಾಗ್ಲಿ ಅಥವಾ ಹೆಣ್ಮವಾಗ್ಲಿ ನಾರ್ಮಲ್ ಅಲ್ಪ ಅಂತಂದ್ರೆ ಅವ್ರು ಬಂದು ಪೇಡೆ ಹಂಚೋಕಾರ. ಇವತ್ತಿಗೂ ಬೆಳಿಗ್ಗೆಯಿಂದನ 6-7 ಗಂಟೆಯಿಂದ ಇವತ್ತಿನ ತಗೋದ್ರೆ ನಾವು ಸುಮಾರು ಒಂದು 7 ಜನ ಬಂದ ಇಲ್ಲಿ ನಮ್ಮ ಕಾರ್ಯ ಯಶಸ್ವಿ ಆಗೈತಿ, ನಮ್ಮ ಹುಡುಗ ನೌಕರಿ ಆಗೈತಿ, ನಾವು ಪೇಡೆ ಹಂಚ್ತಾ ಇದ್ವಿ. ಇಲ್ಲಿ ನಾವು ಒಂದು ವಾಹನ ತಗೋಬೇಕಾಗಿದ್ದು ಬೆಡ್ಕೊಂಡಿದ್ವಿ. ಹಿಂಗಾಗಿ ಕಾರ್ಯಕ್ರಮ ಯಶಸ್ವಿ. ನಮ್ಮ ಜಮಖಂಡಿ ಸುತ್ತಮುತ್ತ ಎಲ್ಲ 2-3 ತಾಲೂಕದಿಂದ ಜನ ಬರ್ತಾರ. ಬಹಳ ಯಶಸ್ವಿ ಅದ್ದೂರಿಯ ಕಾರ್ಯಕ್ರಮ ಮಾಡ್ತೀವಿ. ಮತ್ತೆ ನಮ್ಮ ಇನ್ನೊಂದು ಏನಂದ್ರೆ 2 ಗ್ರಾಮದವ್ರು ನಾವು ಕಡಪಟ್ಟಿ ಮತ್ತು ಹಂಚಾಳ ಹುನ್ನೂರ ಎಲ್ಲ ಗ್ರಾಮದವ್ರು ಕೂಡಿ ನಾವು ಸಾರ್ವಜನಿಕ ಏನೋ ಒಂದು ಕಾರ್ಯಕ್ರಮ ಮಾಡಿ ಆಮೇಲೆ ಯುಗಾದಿ ಪ್ರತಿ ವರ್ಷ ಜಾತ್ರಾ ಮಹೋತ್ಸವ ಇರ್ತೈತಿ. ಈಗ ಚಟ್ಟಮಾಸಿ ಅಂತ ಕಾರ್ತಿಕ ಮಹೋತ್ಸವ ಕಾರ್ಯಕ್ರಮ ಮಾಡಿದ್ದೀವಿ. ಇಷ್ಟೇ ನಾನು 2 ಮಾತು ಮುಗಿಸ್ತೇನೆ.